ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಚೂರು ಎಣ್ಣೆನ ಬಳಸದೆ ಬೆಂಡೆಕಾಯಿನಿಂದ ಈ ಥರ ಚಿಪ್ಸ್ನ ಗರಿ ಗರಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಬೆಂಡೆಕಾಯಿನ ತೊಳ್ಕೊಂಡು ಈ ಥರ ಒಂದು ಬಟ್ಟೆ ಮೇಲೆ ಹಾಕಿ ನೀಟಾಗೆ ಎಲ್ಲ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಬೆಂಡೆಕಾಯಿನ ಎರಡೂ ಸೈಡ್ನಲ್ಲೂ ಈ ಥರ ಕಟ್ ಮಾಡಿ ಅದನ್ನು ಬಿಸಾಕಬೇಕು. ಇದೇ ಥರ ಎಲ್ಲ ಬೆಂಡೆಕಾಯಿಗೂ ಸಹ ಕಟ್ ಮಾಡಿ ಎತ್ತಿಟ್ಕೊಂಡೆ. ತೊಟ್ಟನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಬೆಂಡೆಕಾಯಿನ ಈ ಥರ ಮಧ್ಯಕ್ಕೆ ಸೀಳ್ಕೊಂಡು ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ತಗೋಬೇಕು. ನಿಮಗೆ ಎಷ್ಟು ಸಣ್ಣದಾಗಬೇಕೋ ಅಷ್ಟು ಸಣ್ಣದಾಗಿ ಮಾಡಿಕೊಂಡ್ರೆ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲ ಬೆಂಡೆಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೋಬೇಕು. ಈಗ ನಾನು ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ. ಈ ಬೆಂಡೆಕಾಯಿನ ಮೊದಲಿಗೆ ಏರ್ ಫ್ರೈಯರ್ನಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಏರ್ ಫ್ರೈಯರ್ನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದ ಎಣ್ಣೆನ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಎಣ್ಣೆಗಾಕಿ ಕರಿದು ಸಹ ತಿನ್ಬೋದು. ಆದರೆ ನಮಗೆ ಎಣ್ಣೆನ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಈ ಥರ ಏರ್ ಫ್ರೈಯರ್ನಲ್ಲಿ ಫ್ರೈ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಏರ್ ಫ್ರೈಯರ್ನಲ್ಲಿರ್ತಕ್ಕಂಥ ಬೌಲ್ನ ತೊಗೊಂಡು ಅದಕ್ಕೆ ಒಂದು ಬಟರ್ ಪೇಪರ್ನ ಹಾಕಿ ಅದ್ರ ಮೇಲೆ ಈ ಥರ ತೆಳುವಾಗಿ ಬೆಂಡೆಕಾಯಿನ ಹರಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಪ್ರೀ ಹೀಟ್ ಆದರೂ ಮಾಡಿ ಹಾಕೋಬೋದು, ಇಲ್ಲ ಡೈರೆಕ್ಟಾಗಿ ಹಾಗೇನೂ ಸಹ ಹಾಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಪ್ರೀ ಹೀಟ್ ಮಾಡ್ಕೊಂಡಿಲ್ಲ. ಈಗ ಇದರಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಮೊದಲು ಏರ್ ಫ್ರೈಯರ್ನ ಆನ್ ಮಾಡಿ ಫ್ರೈಸ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ 195 ಟೆಂಪ್ರೇಚರ್ ಇದೆ. ನಾನು ಅದನ್ನು 170ಗೆ ಸೆಟ್ ಮಾಡಿಕೊಂಡು 10 ನಿಮಿಷ ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ. 10 ನಿಮಿಷ ಆದಮೇಲೆ ಆಫ್ ಆಗುತ್ತೆ. ನಂತರ ಅದನ್ನು ಓಪನ್ ಮಾಡಿ ನೋಡಿದಾಗ ಇನ್ನೂ ಸ್ವಲ್ಪ ಫ್ರೈ ಆಗಬೇಕಾಗಿತ್ತು. ಅದನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಇರೋದನ್ನೆಲ್ಲ ಕೆಳಗಾಕಿ ಕೆಳಗಡೆ ಇರೋದನ್ನೆಲ್ಲ ಮೇಲೆ ಮತ್ತೆ ಹರಡ್ಕೊಂಡು ಮತ್ತೆ ಟೈಮ್ನ ಅದೇ ಟೆಂಪ್ರೇಚರ್ಗೆ ಫಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಗರಿ ಗರಿಯಾಗಿ ಬೆಂಡೆಕಾಯಿ ಚಿಪ್ಸು ರೆಡಿಯಾಗಿದೆ. ಇದನ್ನು ಹಾಗೇನೂ ಸಹ ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಉಪ್ಪು ಖಾರನ ಸೇರಿಸಿ ಸಹ ತಿನ್ಬೋದು. ನಾನಿಲ್ಲಿ ಮಕ್ಕಳು ತಿಂತಾರೆ ಅಂತ ಹೇಳಿ ಸ್ವಲ್ಪ ಉಪ್ಪು ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗೂ ಕೂಡ ಇದೆ. ಬೆಂಡೆಕಾಯಿನ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದು ಅಲ್ಲದೆ ಎಣ್ಣೆನೂ ಕೂಡ ಯೂಸ್ ಮಾಡಿಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಅಂಗಡೀಲಿ ಕರೆದಿರ್ತಕ್ಕಂಥ ಚಿಪ್ಸ್ಗಳನ್ನೆಲ್ಲ ಕೊಡಿಸೋದ್ರ ಬದಲು ಈ ಥರ ಮನೇಲೇ ಮಾಡ್ಕೊಂಡು ಕೊಟ್ಟರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಲೇಬೇಕು. ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.